ದಾಂಡೇಲಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಮಾಜಿ ಶಾಸಕ ಸುನಿಲ್ ಹೆಗಡೆ. ದಾಂಡೇಲಿ ನಗರದ ಐಪಿಎಂದಲ್ಲಿ ವೃದ್ಧೆಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಯಿಂದ ಹಲ್ಲೆಗೊಳಗಾದ ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯ ವಿಚಾರಿಸಿದ ಸುನಿಲ್ ಹೆಗಡೆ. ಶನಿವಾರ ಕುಳಗಿ ರಸ್ತೆಯಲ್ಲಿ ಆರೋಪಿ ಫೈರೋಜ್ ಯರಗಟ್ಟಿ ಪೊಲೀಸರ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದ. ಜೀವ ರಕ್ಷಣೆಗಾಗಿ ಪಿಎಸ್ಐ ಕಿರಣ್ ಪಾಟೀಲ್ ಆರೋಪಿಯ ಮೇಲೆ ಗುಂಡು ಹಾರಿಸಿದರು. ಗಾಯಗೊಂಡಿದ್ದ ಪಿಎಸ್ಐ ಕಿರಣ್ ಪಾಟೀಲ್ ಹಾಗೂ ಸಿಬ್ಬಂದಿಗಳಾದ ಕೃಷ್ಣ ಮತ್ತು ಇಮ್ರಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಕಿತ್ಸೆ ಪಡೆಯುತ್ತಿದ್ದ ಪೊಲೀಸರನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ ಮಾಜಿ ಶಾಸಕ ಸುನಿಲ್ ಹೆಗಡೆ ಇವರು ಪಿಎಸ್ಐ ಕಿರಣ್ ಪಾಟೀಲ್ ತಂಡದ ಸಾಹಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ಹೆಗಡೆ ಇವರು ಘಟನೆ ಅಮಾನವೀಯ ಹಾಗೂ ಖಂಡನಾರ್ಹವಾದದ್ದು. ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿದ್ದು ಅಕ್ಷಮ್ಯ ಅಪರಾಧವಾಗಿದೆ ಎಂದರು. ಆರೋಪಿ ಫೈರೋಜ್ ಪರ ಯಾವ ವಕೀಲರು ವಕಾಲತ್ತು ಮಾಡಬಾರದು, ಆರೋಪಿಗೆ ಜಾಮೀನು ಕೊಡಿಸಬಾರದು ಎಂದು ನ್ಯಾಯವಾದಿಗಳಲ್ಲಿ ಸುನಿಲ್ ಹೆಗಡೆ ಮನವಿ ಮಾಡಿಕೊಂಡಿದ್ದಾರೆ. ಎಸ್ಪಿ ನಾರಾಯಣ್ ಹಾಗೂ ಡಿವೈಎಸ್ಪಿ ಶಿವಾನಂದ್ ಮದ್ರಕಂಡಿ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರು ಅಭಿನಂದಿಸಿದರು. ಅಲ್ಲ ಒಂದು ಗೌಡಿ ಸಿಟ್ಟು ಟೈಪ್ ಅದಂದ್ರೆ ಅವ್ರ ತಂದೆಯವರು ಅವ್ನು ಗೌಡಿ ನಮಗೆ ಹೆದರಿ ಹಳೆಯಾಗ್ಬೋದು ಅಷ್ಟು ಅವ್ನ ಮ್ಯಾಗ ಅಬ್ಸರ್ವೇಷನ್ ಮೊದಲಿಂದ ನಾವು ಇಡಬೇಕಿತ್ತು. ಈಗ ಅವ್ರಂತಲ್ಲ ಅಪರಾಧಿಗೆ ಮತ್ತು ಅಪರಾಧಿಗೆ ಜಾತಿ ಧರ್ಮ ಅವೆಲ್ಲ ಜಾತಿಗೆ ಅಪರಾಧಿ ಅವ್ರ ಮೇಲೆ ಯಾವುದೇ ಜಾತಿದ ಅವ್ರ ಮೇಲೆ ಅಬ್ಸರ್ವೇಷನ್ ಇಟ್ಟಿಲ್ಲ ಅದನ್ನು ಈ ನಮಗೆ ಘಟನಾವಳಿಗಳಿಗೆ ಅವ್ರಿಗೊಂದು ಧೈರ್ಯ ಬರ್ತೈತಿ. ಪೊಲೀಸ್ ಬಗ್ಗೆನೂ ಹೆದರಿಕಿಲ್ಲ, ಯಾರು ಸಮಾಜದಲ್ಲೂ ಹೆದರಿದ್ರು. ಕೇಸ್ ಮಾಡಿದ್ದು ಸರ್, ಕೇಸ್ ಮಾಡಿ ಅರೆಸ್ಟ್ ಮಾಡಿ ನೀವು ರಿಕ್ವೆಸ್ಟ್ ಮಾಡಿ ನಾವು ವಕೀಲಿಗೆ ಹೇಳಿದೆವು ಬಾರ್ಕೊಳ್ತೀವಿ. ಒಬ್ಬರು ಅವನಿಗೆ ವಕೀಲರು ಸಿಗಬಾರ್ದು ಅಂದರೆ ಒಳಗೆ ಉಳಿತಾನೆ. ವಕೀಲ್ ಸಿಕ್ಕ ಬೇಲಿ ಹಾಕಿದ್ರು ಮತ್ತೆ ಹೊರಗೆ ವಕೀಲ್ ಒಬ್ಬರು ತೊಗೊಳಬಾರ್ದು ಬಾರ್ಕೊಳ್ತಿಲ್ಲ ಅಂದರೆ ಸರಿ ಬಿಟ್ಟು ಹಂಗಾಗಿ ಅದು ರೆಸ್ಟ್ ತೊಗೊಳ್ಳಿ ನೀವು. ನನ್ನ ಪ್ಲೀಸ್ ವಿಷಯ ನಮ್ಮಿಂದ ಏನಾರ ಇದ್ದರೆ ಅವ್ರು ಹೇಳ್ತಾರೆ. ನಮ್ಮಿಂದ ಏನಾರ ನಾವೇ ಡಾಕ್ಟರ್ ಅಂತೀಯಲ್ಲ ಅದ್ರ ಮಾಡಿದ ಕೆಲಸ ಒಳ್ಳೇದಿತ್ತು. ಆದರೆ ಈಗ ಮುಂದೆ ಆಗದಂಗೆ ಏನು ಸಮಾಜ ಇದ್ದಾಗಲ್ಲ ಐಡೆಂಟಿಫೈ ಮಾಡಬೇಕು. ಒಂದೇ ಜಾತಿಗಾರರು ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಮೊದಲು ಆಗಬೇಕು. ಮೊದಲು ಅವ್ರಿಗೆ ಕಾನೂನು ಪ್ರಕಾರ ಬುದ್ಧಿ ಕಲಿಸಿದಾಗ ಸಮಾಜಕ್ಕೂ ತ್ರಾಸ ನಮಗೂ ತ್ರಾಸಿದೆ. ಎಷ್ಟು ತಗೊಳ್ಳಿ ಏನು ಸಮಸ್ಯೆ ಇದ್ದರೂ ನಾವು ಕೂಡ ಏನು ಸಮಸ್ಯೆ ಇದೆ ಅವ್ರ ಫೈಲ್ ಮತ್ತೊಮ್ಮೆ ಆದರೆ ಅವ್ರಿಗೆ ಮತ್ತೊಮ್ಮೆ ನೀವು ಫೈಲ್ ರೆಡಿ ಮಾಡಬೇಕು. ಈಗ ಗೌಡಿ ಶೀಟು ಗುಂಡಾದ ಏನಾಗ್ತದೆ ಸ್ಲೋಲಿ ಅವ್ರಿಗೆ ಅದನ್ನು ರೀ ಮಾಡಬೇಕು. ಈಗ ಬಿಟ್ ಪೊಲೀಸರಿಂದ ಮಾಹಿತಿ ಕೊಡಬೇಕು. ಮೊಲ್ಲಾದ ಮೀಟಿಂಗ್ ಮಾಡ್ಕೊಂಡು ಮಾಹಿತಿ ತೊಗೊಂಡು ಅವ್ರ ಕರೆಕ್ಟ್ ವಾಚ್ ಮಾಡಬೇಕು. ಹೀಗಾಗಿ ಸಮಸ್ಯೆ ನೀವು ಏನು ಆಗಿಲ್ಲ ಏನೋ ಹೆಚ್ಚು ಕಡಿಮೆ ಆಗಿದ್ದಾರೆ ಮತ್ತಷ್ಟು ಹುಷಾರಲ್ಲೇ ಇದ್ದಾರೆ ಸರ್. ಕರೆ ನೀವು ವಕೀಲರು ಹೇಳಿ ನಾವು ಹೇಳ್ತೇವೆ. ದಾಂಡೇಲಿಯಲ್ಲಿ ಘಟನೆ ನಡೆದಿದೆ, ಪೊಲೀಸರ ಮೇಲೆ ಹಲ್ಲೆ ಆಗುವಂಥದ್ದು ಇದು ಖಂಡನೀಯ. ಮತ್ತು ಇದನ್ನು ನಾವು ಭಾರತೀಯ ಜನತಾ ಪಕ್ಷ ಮತ್ತು ನಾವೆಲ್ಲರೂ ಸೇರಿ ಇದನ್ನು ಖಂಡಿಸ್ತೇವೆ. ಈ ರೀತಿಯಾಗಿ ದಾಂಡೇಲಿಗೆ ಭಾಳ ದೊಡ್ಡ ಪ್ರಖ್ಯಾತಿ ಇದೆ. ಆ ಪ್ರಖ್ಯಾತಿಯನ್ನು ಹಾಳು ಮಾಡುವ ರೀತಿಯಲ್ಲಿ ಕೆಲವೊಂದು ಘಟನಾವಳಿಗಳು ದಾಂಡೇಲಿಯಲ್ಲಿ ನಡೀತಾ ಇವೆ. ಮೊನ್ನೆ ದಿನ ಒಂದು ವಯಸ್ಸಾದ ವೃದ್ಧೆಯ ಮೇಲೆ ಒಂದು ಯಾಶೀನ್ ಯರಗಟ್ಟಿ ಅಲ್ಲ ಫಿರೋಜ್ ಯರಗಟ್ಟಿ ಅನ್ನುವಂಥ ವ್ಯಕ್ತಿ ಅಟ್ಯಾಕ್ ಮಾಡಿ ರೇಪ್ ಮಾಡುವಂಥದ್ದು ಏನು ಮಾಡಿದ್ದಾರೆ, ಇದು ಸಮಾಜದಲ್ಲಿ ತಲೆ ತಗ್ಗಿಸುವಂಥ ಕೆಲಸ ಇದೆ. ಯಾಕಂದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಕೆಲಸ. ಯಾಕಂದರೆ ಈ ಅಪರಾಧಿಕ ಸ್ವಾಸ್ಥ್ಯವನ್ನು ಹಾಳು ಮಾಡೋದು ಭಾವನೆ ಇರುವವರು ಸಮಾಜದಲ್ಲಿ ಭಾಳ ನಾವೆಲ್ಲ ಜಾಗೃತರಾಗಬೇಕಾಗ್ತದೆ. ಎಲ್ಲವನ್ನೂ ಪೊಲೀಸರ ಮೇಲೆ ಹಾಕಿದರೆ
ಸರಿ ಆಗುವುದಿಲ್ಲ. ಸಮಾಜದಲ್ಲಿರುವಂಥ ನಾವು ಪ್ರತಿಯೊಬ್ಬರೂ ಸಹ, ಯಾಕಂದರೆ ಅಪರಾಧಿಗಳಿಗೆ ಮತ್ತು ಅಪರಾಧಕ್ಕೆ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ. ಈ ಅಪರಾಧಿಗಳನ್ನು, ಈ ಅಪರಾಧವನ್ನು ಬಂದ್ ಮಾಡುವಂಥ ಕೆಲಸ ಕೇವಲ ಪೊಲೀಸರಿಗಷ್ಟೇ ಸೀಮಿತ ಆಗುವುದಿಲ್ಲ. ನಮ್ಮಂಥ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಸಮಾಜದಲ್ಲಿರುವಂಥವರೆಲ್ಲರೂ ಇದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಅದೇ ರೀತಿ ಆಯಾ ಸಮಾಜದವರು, ಯಾವ ಅಪರಾಧಿಗಳು ಯಾವ ಸಮಾಜದಿಂದ ಯಾವ ಧರ್ಮದಿಂದ ಬಂದಿರ್ತಾರೆ, ಆ ಸಮಾಜದವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಅವರವರ ಸಮಾಜದಲ್ಲಿ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ಳುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ದಾಂಡೇಲಿಗೆ ಪ್ರಖ್ಯಾತಿ ಬೇಕು. ದಾಂಡೇಲಿಗೆ ಪ್ರಖ್ಯಾತಿ ಅವಶ್ಯಕತೆ ಇಲ್ಲ. ಹೀಗಾಗಿ ಆದಷ್ಟು ಇದನ್ನು ಮಾಡಬೇಕು. ಮತ್ತು ನಿನ್ನೆ ದಿನ ಏನು ಪೊಲೀಸರು ತಮ್ಮ ಒಂದು ಪ್ರಾಣವನ್ನು ಲೆಕ್ಕಿಸದೆ ಒಂದು ಅಪರಾಧಿಯನ್ನು ಹಿಡಿಯುವಂಥ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆಲ್ಲ ನಾವು ಭಾರತೀಯ ಜನತಾ ಪಕ್ಷದಿಂದ ಕಿರಣ್ PSI ಅವರಿರಲಿ, ಅವ್ರ ಸಂಘ ಇದ್ದಂಥ ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಶ್ಲಾಘನೆಯನ್ನು ಮಾಡ್ತೇವೆ. ಮತ್ತು DYSP ಅವರ ನೇತೃತ್ವದಲ್ಲಿ CPI ಹಳೆಯಾದ ಜೈಪಾಲ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಿನ್ನೆ ಕಾರ್ಯಾಚರಣೆ ಮಾಡಿ ಅವರನ್ನು ಬಂಧಿಸುವಂಥ ಕೆಲಸ ಮಾಡಿದ್ದಕ್ಕಾಗಿ ದಾಂಡೇಲಿಯ DYSP ಅವರಿರಲಿ, CPI ಅವರಿರಲಿ, ಎಲ್ಲ ಪೊಲೀಸ್ ಇಲಾಖೆ ಮತ್ತು ಸಿಬ್ಬಂದಿಯವರಿಗೆ ಭಾರತೀಯ ಜನತಾ ಪಕ್ಷದಿಂದ ಅಭಿನಂದನೆಯನ್ನು ನಾವು ಸಲ್ಲಿಸ್ತೇವೆ. ಮತ್ತು ಅವ್ರ ಜೊತೆಗೆ ನಾವು ಇದ್ದೇವೆ. ಮುಂದಿನ ದಿನಗಳಲ್ಲಿ ಅಪರಾಧವನ್ನು ಮೆಟ್ಟಿ ಹಾಕಿ ದಾಂಡೇಲಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಂಡರೂ ಸಹ ಭಾರತೀಯ ಜನತಾ ಪಕ್ಷ ಅವ್ರ ಸಂಘ ಇರ್ತದೆ ಅನ್ನುವಂಥ ಭರವಸೆಯನ್ನು ಅವ್ರಿಗೆ ಕೊಡ್ತೇನೆ. ಎರಡನೇದೇನೆಂದರೆ, ಮೊನ್ನೆ ಬಕ್ರೀದ್ ದಿನ ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅವಕಾಶ ಆಗದಾಗೆ DYSP ಮತ್ತು ಅವರ ತಂಡ ಎಲ್ಲರೂ ಸೇರಿ ಏನು ಶಾಂತಿಯುತವಾಗಿ ಆಗುವಂಥ ಈ ಸಂದರ್ಭದಲ್ಲಿ ಈ ಫಿರೋಜ್ ಯರಗಟ್ಟಿ ಅಂತಿದ್ದಾರೆ. ಇವರ ಪರವಾಗಿ ಯಾವುದೇ ರೀತಿ ದಾಂಡೇಲಿಯ ಬಾರ್ ಕೌನ್ಸಿಲ್ ಮತ್ತು ವಕೀಲರಿಗೆ, ಈ ಭಾಗದ ಮಾಜಿ ಶಾಸಕನಾಗಿ ನಾನು ವಿನಂತಿ ಮಾಡ್ತೇನೆ, ಇವರಿಗೆ ಯಾವುದೇ ರೀತಿ ಯಾವುದೇ ವಕೀಲರು ಇವರ ವಕಾಲತ್ತನ್ನು ಹಾಕಬಾರ್ದು, ಇವ್ರಿಗೆ ಜಾಮೀನು ಕೊಡಿಸ್ಲಿಕ್ಕೂ ಪ್ರಯತ್ನ ಮಾಡಬಾರ್ದು. ಹೊರಗಿಂದ ವಕೀಲರು ಯಾರು ಬಂದು ಹಾಕ್ಲಿಕ್ಕೆ ಕೊಟ್ಟರೂ ಸಹ ಬಾರ್ನವರು ಅದನ್ನು ರಿಸ್ಟ್ರಿಕ್ಟ್ ಮಾಡಬೇಕು. ಹೀಗಾಗಿ ಇವನಿಗೆ ಯಾವುದೇ ರೀತಿಯ ವಕೀಲಿ ಸವಲತ್ತನ್ನು ಕೊಡಬಾರ್ದು. ಎಷ್ಟು ದಿನ ಸಾಧ್ಯ ಆಗ್ತದೆ, ಯಾಕಂದರೆ ಒಂದು ಕೊಲೆ ಮಾಡೋದಕ್ಕಿಂತ ಹೆಚ್ಚಿಂದಿದು ರೇಪ್ ಮಾಡೋದು, ಒಂದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು, ದಾಂಡೇಲಿಯ ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂಥ ಕೆಲಸವನ್ನು ಏನು ಮಾಡುವುದಿದೆ, ಇದು ಕೊಲೆಗಿಂತ ದೊಡ್ಡದಾದ ಕೇಸ್ ಇರುವುದರಿಂದ ಈ ವ್ಯಕ್ತಿ ಜೈಲಿನಲ್ಲಿ ಇರುವುದಕ್ಕೆ ಸೂಕ್ತ, ಹೊರಗಡೆ ಬರಲಿಕ್ಕೆ ಸೂಕ್ತ ಅಲ್ಲ. ಹೀಗಾಗಿ ಎಲ್ಲ ವಕೀಲರಿಗೆ ನಂದು ವಿನಂತಿ ಇದೆ, ಯಾವುದೇ ಕಾರಣಕ್ಕೂ ಇವನ ಪರವಾಗಿ ಯಾರೂ ವಕಾಲತ್ತುಗಳನ್ನು ಹಾಕದೇನೆ ದಾಂಡೇಲಿಯ ಜನತೆಗೆ ಗೌರವ ತಡುಕುವಂಥ ಕೆಲಸ ಮಾಡಬೇಕು ಅಂತ ಎಲ್ಲ ವಕೀಲರಲ್ಲಿ ಕೈ ಮುಗಿದು ನಾನು ವಿನಂತಿ ಮಾಡ್ತೇನೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.